ನಿಮ್ಮನ್ನೇ ನೆನ್ಸ್ಕ ಕೂತಿದ್ದೆ ಬಂದ್ರಲ್ಲ ಮನದಲ್ಲಿ ಕೆಲಸ ವಯಸ್ಸಕ್ಕೆ ನೆನೆಸ್ಕತಾ ಇದು ಸರಿ ಸರಿ ಗೊತ್ತಾಯ್ತು ಏನಾಗೋಗದೆ ಚಿಂತೆ ಅಂತೀಯ. ನಂಗ್ ಗೊತ್ತಿದ್ರೆ ನಾನೇ ಹೋಗ್ತಾ ಇದ್ದೆ, ನಿಮ್ನೇನು ಕಾಲ್ ಕಟ್ಕೊಳಕಿಲ್ಲ. ಅದಂಗಲ್ಲ ಇಸ್ಯ. ನೆನ್ನೆ ಎಲ್ಲ ನಮ್ಮ ಮನೆಗೆ ಲೈಟೇ ಇಲ್ಲಪ್ಪ, ರಾತ್ರಿ ಎಲ್ಲ ಹೋಗಿದ್ ಬಂದೇ ಇಲ್ಲ ನೋಡು. ಬೆಳಕಂಗ್ ನೀನೇ ಇದೆಯಲ್ಲ, ಇನ್ಯಾಕ್ ಬೇರೆ ಲೈಟ್ ಅಂತ ತೆಕ್ಕಬಿಟ್ಟಿರ್ಬೇಕು. ಅಲ್ಲಪ್ಪ, ನಂಗ ಅದಕ್ಕಿಂತ ನಮ್ಮನೇಲಿಲ್ಲ ಬಿಡು, ಅಲ್ಲಿ ನೋಡ್ತಾವ್ನಿ ಕೊನೆ ಮನೆಯಾಗೆಲ್ಲ ಏನ್ ದೀಪ ಉರ್ಸ್ಕೊಂತಾವ್ರಿ ಅವ್ರು. ನಮ್ಮನೆಯಾಗಿಲ್ಲ, ಪಕ್ಕದ ಮನೆಯಾಗಿಲ್ಲ, ನಾವೇ ಕತ್ಲಲ್ಲಿ ಕುಂತಿರೋರು. ಅದೇಂಗೆ ಅಂತ ಇದ್ಯಾವ ರೂಲ್ಸು? ಒಂದ್ 10 ಹೆಜ್ಜೆ ಮುಂದಕ್ ಹೋಗಿ ಆ ಮನೆನಾಗೆ ದೀಪ ಯಾಕೆ ಉರಿತಾ ಐತೆ ಅಂತ ನೋಡ್ಕ ಬಂದಿದ್ರೆ ನಿಂಗೆ ಗೊತ್ತಾಗ್ಬಿಡೋದು. ನಂಗ್ ಬಾರಿ ಕೋಪ ಬಂದ್ಬಿಡ್ತು ಬಿಡು. ಒಂದ್ ಕಣಕ್ ಬೆಣ್ಣೆ, ಒಂದ್ ಕಣಕ್ ಸುಣ್ಣ ಮಾಡ್ತವ್ರಲ್ಲ ಇವ್ರು. ಇದೇನು ಲೈಟ್ ಆಫೀಸ್ನವ್ರು ಹಿಂಗ್ ಮಾಡ್ತವ್ರಲ್ಲ, ಅವ್ರಿಗೆ ಲೈಟ್ ಕೊಟ್ಟವ್ರೆ, ನಂಗ್ ಕೊಟ್ಟಿಲ್ಲ ಅಂತ ದುಃಖ ಆಯ್ತು, ಕೋಪ ಬಂದ್ಬಿಡ್ತು. ಬರ್ಲೇಬೇಕನ ಜಯಣ್ಣ? ಹೋಗ್ ನೀನ್ ದಬಾಯಿಸ್ಬಿಟ್ ಬಾ ಹೋಗು. ಯಾಕ ಈಗ ನನ್ಗೆ ದಬಾಯಿಸಿ ಕಳಿಸ್ಬಿಡ್ತಾರೆ, ಅದು ಬೇಡ. ನಿಂಗೂ ಹೇಳ್ತೀನಿ, ನೀನು ನಿಮ್ ಮನೆನಾಗೆ ದೀಪವ ಉರ್ಸ್ಕೊಬಿಡು. ಅದು ಅವನ್ ತಕೊಬಂದು ಕೃಷ್ಣಪ್ಪನವ್ರ ಮನೆ ಅಲ್ವಾ ನೀನು, ಅವ್ರ ಮನೆನಾಗೆ ಈ ಸೋಲಾರ್ ದೀಪವ ತಂದು ಮಡಿಕೊಂಡವ್ರ. ಅದಕ್ಕೆ ಅವನಿಗೆ ಜಂಬ. ಆ ಮ್ಯಾಲ್ಗಡೆ ಒಂದು ಪಳ 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 ಅಂತ ಒಳಿಯೋದೊಂದು ತಗಡ ಮಡ್ಗವ್ರು ನೋಡು, ಮೇಲೆ ಮನೆ ಮೇಲೆ ಹಂಚಿನ ಮ್ಯಾಕೆ. ಬೆಳಗ್ಗೆ ಎಲ್ಲ ಈ ಸೂರ್ಯ ಎಲ್ಲ ಬಂದು ಸಾಕ ಬಂದಾಗೆಲ್ಲ ಹಿಡ್ಕತದ. ಆಮೇಲೆ ರಾತ್ರಿ ಹೊತ್ತು ದೀಪವ ಕಚ್ಚಿಸ್ಬೋದು ಅಂತ. ಹಿಡ್ಕೊಂಡಿರ್ತದಲ್ಲ ಹನುಮಕ್ಕ ಶಕ್ತಿ, ಆ ಶಕ್ತಿಲೇ ದೀಪ ಬೆಳಗದಂತೆಲ್ಲ. ನೀನು ಈಗ ಹತ್ ಬಿಡು, ತಗಡ ಕೊಡ್ತೀವಿ. ಈಗೆಲ್ಲ ಗೌ ಅಂತ ಕೂತದಲ್ಲ, ಅಲ್ಲ ತಗಡಾಕದಷ್ಟೇ. ನೀನ್ ಒಳ್ಳೆ ಚಂದ ನಿಂಗ ಅರ್ಥ ಆಗ್ಲಿ ಅಂತ ಹೇಳಿ ತಗಡ ಒಂದೇ. ಅದಲ್ಲ, ಈ ಸೋಲಾರ್ ಅಂತ ಇರ್ತೈತಲ್ಲ, ಸೂರ್ಯನ ಶಕ್ತಿನ ಹಿಡ್ಕೊಳ್ಳೋವಂಥದ್ದು ಇದ್ರ ಸೆಲ್ಗಳಿರ್ತಾವಂತ. ಸುಮ್ನೆ ಹೋಗ್ ತಗಡಿಟ್ಬಿಟ್ಟು ಕೆಳಗಡೆ ದೀಪ ಉರಿ ಅಂದ್ರೆ ಉರ್ದದ ಹನುಮಕ್ಕ. ನೋಡ್ ನನ್ನೇ ಮನೆ ಹತ್ಬಿಟ್ಟು ತಗಡ ಹಿಡ್ಕೊಂಡ್ ನಿನ್ಗೆ ಹೇಳ್ತಾವಳ. ಅಲ್ಲ ಹನುಮಕ್ಕ, ಬೋಸಿ ದುಡ್ಡು ಖರ್ಚಾದ ಅದೇನ್ ಹೆಚ್ಚಿಗೆ ದುಡ್ಡಿಲ್ಲ. ಸರ್ಕಾರದವರು ಸಾಯ್ಧನ ಕೊಡ್ತಾರ ಅದಕ್ಕ. ಸೋಲಾರದ್ದು ದೀಪವ ಈಗ ಲಾಟಿನ್ ತರ ಒಂದ್ ಮಾಡವ್ರೆ ಹನ್ಮಕ್ಕು. ಜಮೀನ್ ತವಕ್ ಹೋಗಕ್ಕೆಲ್ಲ ಲಾಟಿನ್ ತರ ಇರ್ತೈತದು ದೀಪ, ಅದನ್ನ ಮಾಡವ್ರೆ. ಆಮೇಲೆ ಮನೇನಾಗೆ ದೀಪವ ಉರ್ಸ್ಕೋಬಹುದು, ಅದನ್ನ ಮಾಡವ್ರೆ. ಅಲ್ಲಪ್ಪ ಓದಪ್ಪ, ಭಾರಿ ಬೇಸಿಗೆ ಆಯ್ತಲ್ಲ, ಬಿಸಿಲು ಹಂಗೆ ಇತ್ತು. ನಾನು ಹೊಸಿ ಹಂಗೆ ಪೇಟೆ ತಾವು ಹೋಗೋಣ ಸಂತೆ ತಾವ ಅಂತ ಹೋಗ್ತಾ ಇದ್ರ ಕೃಷ್ಣ ಹೆಂಡತಿ ಅವಳು ಹೊರಗಡೆಯ ಒಂದ್ ಕುಕ್ಕರ ಮಡಗಿದ್ಲು. ಅದಕ್ಕೆ ನಾನು ಇಲ್ಲಿ ಯಾಕ ಮಡಗಿದ್ಯಾ, ಅಡ್ಗೆ ಮನೆಗ್ ತಕ ಹೋಗು ಅಂದ್ರೆ ಏನೋ ಮುಸಿ ಮುಸಿ ನಕ್ಕೊಂತವಳೆ. ಮಾತ್ರ ಇರೋದು ಅನ್ನಂಗೆ ಹೆಂಗಾಗಿರ್ಬೇಕು ಅನ್ನೋ ಮಕ್ಕನಿಗಾಗ. ನಾನು ಹೋಗ್ಲಿ ಬಿಡು, ಯಾರ ಕಳ್ತನ ಮಾಡ್ಕೊಂಡು ಹೋಗ್ತಾರೆ, ನಿನ್ ಮನೆದೆ ಹೋಗುತ್ತೆ, ಹೇಳಿದ್ ಮಟ್ ಕೇಳಕ್ಕಿಲ್ಲ ನೀನು ಹೋಗು ಅಂತ ಬೋದ್ಬಿಟ್ಟು ಹೋದೆ. ಅಯ್ಯೋ ಬಾ ಅನ್ಮಕ್ಕ ಹೇಳ್ತೀವಿ ಸರಿಯಾಗಿ ಅಂದ್ಲು, ನಾ ಹೋಗ್ಲಿಲ್ಲ. ಅದ್ ಏನ್ ಆಮೇಲೆ ಹೇಳ್ತವಳೆ, ಅದ್ರಾಗೆಲ್ಲ ತರಕಾರಿ ಬೈತದಂತೆ, ಅನ್ನ ಮಾಡಕಲ್ ಮಡ್ಗಿವ್ ನಿಂತಾಳಲ್ಲಪ್ಪ, ಇದೆಂಗೆ ಸೋಲಾರ್ ಕುಕ್ಕರ್ ಅಂತ. ಹೌದಾ? ಹೊರಗಡೆ ಬಿಸ್ಲಿದ್ದಾಗ ತರಕಾರಿ ಎಲ್ಲ ತಗೋಗಿ ಇಟ್ಬಿಟ್ರೆ ಬೆಂದ್ ಬಿಡ್ತದೆ. ಆಮೇಲೆ ಒಳಗಡೆ ತಗೋಗಿ ಸ್ವಲ್ಪ ಇಂಧನ ಬಳಸಿ ಹುಳಿ ಎಲ್ಲ ಮಾಡ್ಕೊಬಿಡ್ಬೋದು. ಹೌದಾ? ರುಚಿಯಾಗಿರ್ತದ. ನೀವ್ ಒಳ್ಳೆ ಚೆನ್ನಾಯ್ತು. ಬೇಯಿಸೋದ್ ಶಕ್ತಿನಾಗಲ್ವಾ, ಯಾವ್ದ್ರಾಗ ಬಂದ್ರೇನು, ಒಲೆ ಉರಿಯಾಗ ಬಂದ್ರೇನು, ಗ್ಯಾಸ್ನಾಗ ಬಂದ್ರೇನು, ಸೂರ್ಯನ್ ಬಿಸ್ಲಾಗ್ ಬಂದ್ರೇನು ಚಂದಾಗೆ ಇರ್ತೈತೆ. ಈಗ ಹೆಂಗಿದ್ರು ಹನ್ಮಕ್ಕ ನಿಮ್ ಮನೆನಾಗ ಹಸ್ಗಳು ತುಂಬಾ ಅದಾವಲ್ಲ, ಈ ಗೋಬರ್ ಗುಂಡಿಯ ಮಾಡಿಸ್ಕೊಬಿಡು, ಅದ ಮಾಡಿಸ್ಕೊಬಿಟ್ರೆ ನೋಡು ಮನೆಗೆ ಅಡಿಗೆಗೆ ಅನಿಲ ಸಿಗ್ತದೆ, ದೀಪ ಉರಿತದ, ದೀಪನು ಉರಿಸ್ಬೋದು. ಚಂದಾಗಿರ್ತದೆ ಬಿಡಪ್ಪ. ಇದು ಮನೇಲೆ ಶಿವ ಕೊಟ್ಟಂಗೆ ಸೊಗಣಿ ಎಲ್ಲ ಇರ್ತದೆ, ಅದನ್ನೇ ಒಸಿ ಗುಂಡಿ ಮಾಡ್ಕೊಂಡ್ಬಿಡಬಿಟ್ರೆ ಅಲ್ವಾ? ಆದ್ರೆ ದಿವ್ಸ ಬೆಳಗಾಗ ಸಗಣಿ ನೀನೇ ಕದಡ್ಬೇಕು. ನಾವೇನೋ ನಿಂಗಣ್ಣ ನಾನು ನಿನ್ ನೋಡುಮ ಅಂತ ಬತ್ತೀವಿ, ಮತ್ತೆ ಒಂದ್ ಕೋಲ್ ತಗೊಂಡ್ ನೀನೇ ಕದಡು ಸಗಣಿ ಅಂದ್ಬಿಟ್ರು ಮತ್ತೆ ಎಲ್ಲಿ. ಇಲ್ಲ ನನ್ಗೇನೋ ಹಂಗೆ ಅನ್ನಿಸ್ತದೆ ಕಣಪ್ಪ, ನೀವ್ ಹೋಗಿ ಹೋಗಿ ಹನುಮಕ್ಕನಿಗೆ ಇದನ್ನೆಲ್ಲ ಹೇಳ್ತಾ ಇದ್ಯಲ್ಲ, ಮುಂದಕ್ ನಾವೇ ಮಾತಾಡ್ಬೇಕಾಯ್ತೆ ಅಂತ. ಅದಕ್ಕೂ ಲಾಟಿನ್ ಎಲ್ಲ ಬಂದದ ಮಾಡ್ಕಬೈದ, ಅದಕ್ಕೆಲ್ಲ ಲಾಟಿನ್ ಇಲ್ಲ. ಒಟ್ನಾಗ್ ನೀ
ನಿಮ್ ಮನೆನಾಗೆ ದೀಪವ ಉರ್ಸ್ಕೋಬಹುದು, ಅಡಿಗೆ ಮಾಡ್ಕೊಳಕ್ ಆಯ್ತಕ ನಾನು ಹೆಚ್ಚು ಕಡಿಮೆ ನೀರ್ನು ಕಾಯಿಸ್ಕೋಬಹುದು. ಅಲ್ಲಪ್ಪ ನಂಗ್ ಹೊಸಿ ವಯಸ್ಸಾಯ್ತು ಹೇಳದ್ನಲ್ಲ, ಅದೆಲ್ಲ ಕದಡಕ್ಕೆ ಕೈನಾಗ ಶಕ್ತಿ ಇಲ್ಲ. ನೀನ್ ಹೊಸಿ ಹಂಗ ಅಂದ್ಬಿಟ್ರಿ ಏನಾಗ್ದು ನೋಡ್ದೇನಪ್ಪ, ನಾ ಹೇಳಿಲ್ವಾ? ಸೇಮ್ನಾಗೆ ದಿನ ಅಲ್ಲ. ಬಿಡು ನಿಮ್ ಮನೆಯಿಂದ ಒಂದ್ ಪೈಪ್ ನಾಗೆ ಗ್ಯಾಸ್ ನಮ್ ಮನೆಗೂನು ಒಂದ್ ಪೈಪ್ ಎಳ್ಸ್ಬಿಡು. ಮತ್ತೆ ಅವಾಗ ಚೆನ್ನಾಗಿ ನಿನ್ನ ಹೆಸರು ಹೇಳ್ಕೊಂಡ್ ನಾವು ಮನೆಗ್ ಅಡಿಗೆ ಮಾಡ್ಕಂತೀವಿ. ದಿನ ಬೆಳಗಾನ ಬಂದು ಸಗಣಿ ಕದಡದೇನು ಎಲ್ಲ ತಗೊಂಬಂದ್ ಕೆಲ್ಸನೆಲ್ಲ ಮಾಡೋಂಟು. ಹಂಗೆ ಮಾಡಪ್ಪ, ಹೊಸಿ ಕಿಲಿನಾಗ್ ಮಾಡು. ಓ ಅದ್ರಲ್ಲೂ ನೋಡಪ್ಪ. ಅಲ್ಲ ಕಣಪ್ಪ, ಈಗ ನಿನ್ ಮನೆಗೆ ಲೈನ ಎಳ್ಸ್ಕೊಳದ್ ನೀನ್ ಹೇಳ್ಕೊಬಿಟ್ಟು ನನ್ ಮನೆ ಗತಿ ಏನಪ್ಪ ದೂರ ಆಗ್ಬಿಡ್ತಲ್ಲ. ನನ್ ಮನೆ ದಿನ ಬಿಟ್ಟು ದಿವಸ ನೀನು ಬಂದ್ ಸಗಣಿ ಕದಡ್ತೀನಿ, ಇನ್ನು ನಿಮ್ ಮನೆಗೂ ಒಂದ್ ಪೈಪ್ ಅಲ್ಲಪ್ಪ, ನೀನು ಹೊಸಿ ಏನ್ ಬೇಸ್ಕೋಬೇಕೋ ಬೇಸ್ಕೋ, ಇಲ್ಲೇ ಉಣ್ಕೋ ತಿನ್ಕ. ಯಾರ್ ಬೇಡ ಅಂದ್ರು ಏನು ಒಬ್ಬನ್ಗೇನ್ ಹಾಕ್ಲಾರ್ದ್ನ ಅವತ್ತಿಲ್ಲ ಅಂದಿದ್ಯ ಹನುಮಕ್ಕ ನೀನು. ಮತ್ತೆ ಕೊಡುಗ ಇದ್ಕನಪ್ಪ, ದಾನ ಮಾಡೋದ್ರಲ್ಲ ಹನುಮಕ್ಕ, ಅದೆಲ್ಲ ಮಾತೇ ಇಲ್ಲ. ಹೊಸಿ ಎಚ್ಚರಿಕೆ ಆಗಿರೋ ಕಾಸು ಕೆಲಸ ಚೆನ್ನಾಗ್ ಮಾಡ್ಬಿಡ್ಬೇಕು ಅಷ್ಟೇ. ಹನುಮಕ್ಕನ ಕೆಲಸ ಚೆನ್ನಾಗ್ ಮಾಡ್ಬಿಟ್ರೆ ಖುಷಿ ಖುಷಿ ಅಷ್ಟೇ. ಹೊಸಿ ಮಾರ್ಗದರ್ಶನ ಮಾಡೋರು ಅಂತ ಇರ್ತಾರಲ್ಲಪ್ಪ ನಿನ್ನಂತವ್ರು, ಅವ್ರು ಇದ್ದು ಬಿಟ್ರೆ ಎಲ್ಲ ಆಯ್ತದೆ, ಸರಿಯಾಗಿ ಆಯ್ತದೆ. ಅಲ್ಲಪ್ಪ, ಒಲೆ ನೋಡಿದ್ವಲ್ಲ, ಅದೆಂತ ಒಲೆ, ಅವ್ರು ನಾಗಿ ಮನೆಗ್ ಹೋಗಿ ನೋಡ್ದಲ್ಲಪ್ಪ, ಹಸಿರು ಒಲೆನ, ಅಸ್ತ್ರು ಒಲೆ ನನ್ ಮಕ್ಕ. ಈಗ ಇನ್ನೂ ಒಂದು ಕಂಡಿಡ್ದವ್ರಂತ ಅನ್ಮಕ್ಕ, ಎತ್ತಿನ ಗಾಡಿ ಕೆಳಗಡೆಗೆ ಈಗ ಹಿಂದಿನ ಕಾಲದಲ್ಲೆಲ್ಲ ಸೈಕಲ್ ಚಕ್ರಕ್ಕೆ ಡೈನಮ್ ಆ ತರ ಎತ್ತಿನ ಗಾಡಿ ಚಕ್ರದ ಕೆಳಗಡೆ ಒಂದ ಬ್ಯಾಟ್ರಿಯೇ ಕೊಟ್ಬಿಟ್ಟಿರ್ತಾರ. ಈ ಎತ್ತಿನ ಗಾಡಿ ಓಡ್ಸಪ್ಪ, ಆ ಶಕ್ತಿ ಎಲ್ಲಾ ಬ್ಯಾಟ್ರಿನಾಗೆ ಸೇರ್ಕೊಬಿಟ್ಟಿರ್ತೈತೆ. ರಾತ್ರಿ ಮನೆಗ್ ಬಂದ್ಮೇಲೆ ಎತ್ತಿನ ಗಾಡಿಗೆ ಏನ್ ಕೆಲ್ಸ ಇಲ್ವಲ್ಲ, ಆ ಬ್ಯಾಟ್ರಿಯ ಬಿಚ್ಕೊಬಿಟ್ಟು ಅದ್ರ ಕನೆಕ್ಷನ್ ಮನೆ ದೀಪ ಕೊಟ್ಬಿಟ್ರೆ ಮನೆನಾಗ ದೀಪ ಉರಿತ. ಬೆಳಗಾನ ಎಲ್ಲ ಎತ್ತಿನ ಗಾಡಿ ಓಡಿಸ್ದಂಗ ಆಯ್ತು, ಕೆಲಸ ಆಯ್ತು, ದೀಪನು ಉರಿತಲ್ಲಪ್ಪ. ಇನ್ ಇದಕ್ಕಿಂತ ಇನ್ನೇನ ಬೇಕು? ಚಂದಾಗಿರ್ತದಪ್ಪ. ಒಂದು ರೇಡಿಯೋನು ಮಡ್ಕೊಂಡ್ಬಿಟ್ಟು ಅದಕ್ಕೂ ಸಲ್ಲ ಹಾಕೋದು ಅಂತ ಹೇಳ್ತವ್ರಂತ. ಅದು ಹಾಕ್ಬಿಟ್ರೆ ಈ ಕರೆಂಟೇ ಬೇಡ ಅಂತಲ್ಲ, ಹೆಂಗೆ? ಅದು ಬಿಡು ಹನುಮಕ್ಕ, ಹಂಗೆ ಅದು ಸಲ್ಲ ಹಾಕ್ಬಿಟ್ರೆ ಶಕ್ತಿ ಇರ್ತದೆ, ಆಡ್ತದೆ ರೇಡಿಯೋ. ನಮ್ಗೆ ದುಡಿಯಕ್ಕೆ ಶಕ್ತಿ ಬೇಕಲ್ಲ ಹನುಮಕ್ಕ. ಇದುವರೆಗೂ ಶಕ್ತಿ ಬಗ್ಗೆನೇ ಮಾತಾಡೋದು. ಶಕ್ತಿ ಬೇಕಾಗಿರೋದ್ರಿಂದ ಹೊಸಿ ತರಾವರಿ ಮಾಡ್ಕೊಟ್ಬಿಟ್ರೆ ತಿಂಡಿ ತೀರ್ಥ ಅದ್ಭುತವಾಗಿ ತಿನ್ಕೊಂಡು ಶಕ್ತಿ ಪ್ರದರ್ಶನ ಮಾಡ್ಬಿಡ. ಏನ್ ಜಯಣ? ಆಯ್ತಪ್ಪ, ಇವತ್ತು ಹೊಸಿ ನೀವು ಬರ್ತೀರಾ ಅಂತ ಸ್ಪೆಷಲ್ ನುಚ್ಚುನುಂಡೆಯ ಮಾಡಿವ್ನಿ. ತಿಂದಿದೀಯ ನುಚ್ಚುನುಂಡೆಯ? ನುಚ್ಚುನುಂಡೆ ಏನ್ ಜಯಣ? ಒಳ್ಳೇದು. ನಾ ತಿಂದಿಲ್ಲ ಕಣ. ಬೆಳೆದೆಲ್ಲ ಹಾಕಿ ನುಚ್ಚು ಮಾಡಿ ಶಕ್ತಿ, ತರಕಾರಿನೂ ಅದಕ್ಕೆ ಹಾಕಿ ಆಬೇಲ್ ಬೇಯಿಸೋದು, ಬೇಯಿಸ್ದಿರೋದು ತುಂಬಾ ಒಳ್ಳೇದ್ ಬಿಡು. ನೀನ್ ತಿಂದ್ರೆ ಇನ್ನೂ ಮಾಡೋ ಹನ್ಮಕ್ಕ ಅಂತ ಹೇಳ್ತೀಯ. ಹಂಗಿರ್ತದೆ. ಅದಕ್ಕೊಳ್ಳೆ ಚಟ್ನಿಯ ಮೊಸರು ಎಲ್ಲ ಹಾಕೊಂಡ್ ತಿನ್ಬೇಕು ಬಿಡು. ಮಾಡಿ ಒಂದ್ ತಣಿಗೆ ತಕ್ಕ, ನೀನು ಎಲ್ಲಡ್ಕೆ ತೊಳ್ಳು.